ಅಮೇರಿಕ ದೇಶದಲ್ಲಿ ಇವತ್ತು ಕರೆಂಟ್ ಹೋದರೆ ಅವರು ಏನು ಮಾಡ್ತಾರೆ? ಅವರು ತಮ್ಮ ಮೊಬೈಲನ್ನು ತಗೊಂಡು ನೇರವಾಗಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡ್ತಾರೆ. ಅವರು ಫೋನ್ ಇಡುವಷ್ಟರಲ್ಲಿ ಕರೆಂಟ್ ಬಂದೇ ಬಿಡ್ತದೆ. ಜಪಾನ್ ದೇಶದಲ್ಲಿ ಕರೆಂಟ್ ಹೋದರೆ ಅವರು ಏನು ಮಾಡ್ತಾರೆ? ಅವರು ಫೋನ್ ಮಾಡಲ್ಲ, ಅವರು ನೇರವಾಗಿ ಹೋಗಿ ಫ್ಯೂಸ್ ತೆಗೆದು ಫ್ಯೂಸ್ ಹೋಗಿದೆಯಾ ಅಂತ ನೋಡ್ತಾರೆ. ಫ್ಯೂಸ್ ಹೋಗಿದ್ರೆ ಅದನ್ನು ತಾವೇ ಸರಿಪಡಿಸ್ತಾರೆ. ಅಷ್ಟರಲ್ಲಿ ಕರೆಂಟ್ ಬಂದೇ ಬಿಡ್ತದೆ. ಆದರೆ ನಮ್ಮ ದೇಶದಲ್ಲಿ ಒಂದು ವೇಳೆ ಕರೆಂಟ್ ಹೋದರೆ ನಾವೇನು ಮಾಡ್ತೀವಿ? ನಾವು ಪಕ್ಕದ ಮನೆಗೆ ಹೋಗಿ ಆಂಟಿ ಆಂಟಿ ನಿಮ್ಮ ಮನೆಯಲ್ಲಿ ಕರೆಂಟ್ ಇದೆಯಾ ಎಂದು ಕೇಳ್ತೀವಿ. ಹೀಗೆ ನಮಗೂ ಅವರಿಗೂ ಒಂದು ಸಂಭಾಷಣೆ ಪ್ರಾರಂಭವಾಗ್ತದೆ. ಹೀಗೆ ನಾವು ಆತ್ಮೀಯತೆಯಿಂದ ಪರಸ್ಪರ ಮಾತನಾಡುವಾಗ ಕರೆಂಟ್ ಬಂದೇ ಬಿಡ್ತದೆ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ದಿವ್ಯವಾಣಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ. ದೇವರ ವಾಕ್ಯದೊಂದಿಗೆ ನಾವು ನಮ್ಮ ಚಿಂತನೆಯನ್ನು ಪ್ರಾರಂಭಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ, ಅಧ್ಯಾಯ 2, ವಾಕ್ಯ 44ರಿಂದ 47. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ತಮ್ಮಲ್ಲಿದ್ದುದನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ದಿನಂಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಂಚಿ ಬಾಳೋಣ, ಜೊತೆಗೂಡಿ ಬೆಳೆಯೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಹಾಡುವ ಒಂದು ಜನಪ್ರಿಯ ಗೀತೆ ಹೀಗಿದೆ: ಸರ್ವರು ಪರಸ್ಪರ ಪ್ರೀತಿಸಲು ಈ ಭುವಿಯೇ ಸ್ವರ್ಗ, ಸರ್ವರು ಹಂಚಿಕೊಂಡು ಬಾಳಿದರೆ ಜಗವೆಲ್ಲ ಹರುಷ. ಆತ್ಮೀಯರೇ, ಸ್ವರ್ಗ ಎಲ್ಲಿದೆ? ಕೆಲವರು ಹೇಳುತ್ತಾರೆ ಸ್ವರ್ಗ ಮೇಲಿದೆ ಎಂದು. ಅದೊಮ್ಮೆ ಒಬ್ಬ ಸ್ವರ್ಗ ಹೇಗಿದೆ ನೋಡೇ ಬಿಡೋಣ ಅಂತ ಹುಡುಕ್ತಾ ಹೊರಡ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಮೊದಲು ಆತ ನರಕದ ಹತ್ತಿರ ಬರುತ್ತಾನೆ. ಹತ್ತಿರ ಹೋಗುವಾಗ ಅಲ್ಲಿ ಜನ ಕೂಗಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಶಾಪ ಹಾಕ್ತಾ ಇದ್ದಾರೆ. ಒಳಗೆ ಹೋಗಿ ನೋಡ್ತಾನೆ, ಸೈತಾನ ಅಲ್ಲಿ ಒಂದು ಮಡಕೆಯಲ್ಲಿ ರುಚಿಯಾದ ಪಾಯಸವನ್ನು ಸಿದ್ಧಪಡಿಸಿದ್ದಾನೆ. ಆದರೆ ಒಂದೇ ಸಮಸ್ಯೆ, ನರಕದಲ್ಲಿರುವವರ ಕೈಗೆ ದೊಡ್ಡ ದೊಡ್ಡ ಸೌಟುಗಳನ್ನು ಕಟ್ಟಿದ್ದಾರೆ. ಕೈ ಮಡಚಕ್ಕಾಗಲ್ಲ. ಅವರು ಪಾಯಸ ತಿನ್ನಕ್ಕೆ ಪ್ರಯತ್ನಿಸ್ತಾರೆ, ಆಗಲ್ಲ. ಕೊನೆಗೆ ಅವರೆಲ್ಲ ಒಬ್ರಿಗೊಬ್ರು ಕಿರುಚಾಡ್ತಾ ಕೂಗಾಡ್ತಾ ಶಾಪ ಹಾಕ್ತಾರೆ. ಇದೇ ನರಕ. ಅಲ್ಲಿಂದ ಆತ ಮುಂದೆ ಸಾಗ್ತಾನೆ, ಸ್ವರ್ಗದ ಹತ್ತಿರ ಹೋಗ್ತಾನೆ. ಸ್ವರ್ಗದ ಹತ್ತಿರ ಹೋಗುವಾಗ ಏನು ನಗು! ಜನರೆಲ್ಲ ಖುಷಿಯಾಗಿ ನಗ್ತಾ ಇದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅಂತ ಆತ ಒಳಗೆ ಹೋಗಿ ನೋಡ್ತಾನೆ. ಅಲ್ಲಿ ದೇವರು ಒಂದು ಮಡಕೆಯಲ್ಲಿ ರುಚಿಯಾದ ಪಾಯಸವನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಆದರೆ ಅಲ್ಲೂ ಒಂದು ಸಮಸ್ಯೆ, ಜನರ ಕೈಗೆ ಉದ್ದುದ್ದ ಸೌಟುಗಳನ್ನು ಕಟ್ಟಿದ್ದಾರೆ, ಕೈ ಮಡ್ಚಕ್ಕಾಗಲ್ಲ. ಆದರೆ ಆ ಜನ ಏನು ಮಾಡ್ತಾರೆ?
ಅವರೆಲ್ಲ ಎದುರು ಬದುರು ಕೂತ್ಕೊಂಡು ಒಬ್ರಿಗೊಬ್ರು ಪಾಯಸವನ್ನು ತಿನ್ನಿಸ್ತಾರೆ. ಇವರು ಅವರಿಗೆ ಪಾಯಸವನ್ನು ತಿನ್ನಿಸ್ತಾರೆ, ಅವರು ಇವರಿಗೆ ಪಾಯಸವನ್ನು ತಿನ್ನಿಸ್ತಾರೆ. ಹೀಗೆ ಪಾಯಸ ತಿನ್ನಿಸ್ತಾ ತಿನ್ನಿಸ್ತಾ ನಗ್ತಾರೆ. ಅಲ್ಲೆಲ್ಲ ಖುಷಿ ಖುಷಿಯಾಗಿ ಎಲ್ಲರೂ ನಗ್ತಾರೆ. ಇದೇ ಸ್ವರ್ಗ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಂಚಿ ಬಾಳೋಣ, ಜೊತೆಗೂಡಿ ಬೆಳೆಯೋಣ. ಈ ವಿಷಯದ ಬಗ್ಗೆ ಈ ದಿನ ನಾವು ತುಸು ಹೊತ್ತು ಚಿಂತನೆಯನ್ನ ಮಾಡೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ವಾಚನದಲ್ಲಿ ನಾವು ಆದಿ ಕ್ರೈಸ್ತರ ಜೀವನದ ಬಗ್ಗೆ ಧ್ಯಾನಿಸಿದ್ದೇವೆ. ಆ ದಿನಗಳಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳು, ಬೆಸಿಲಿಕಾಗಳು ಇರಲಿಲ್ಲ. ಆ ದಿನಗಳಲ್ಲಿ ಕಾನ್ವೆಂಟ್ಗಳು, ಶಾಲಾ ಕಾಲೇಜುಗಳು ಇರಲಿಲ್ಲ. ಆದರೆ ಆ ಆದಿ ಕ್ರೈಸ್ತರಲ್ಲಿ ಒಂದು ಶ್ರೇಷ್ಠವಾದ ನಿಧಿ ಇತ್ತು. ಆ ನಿಧಿ ಯಾವುದೆಂದರೆ ಕ್ರಿಸ್ತಾನುಭವ. ಆ ನಿಧಿ ಯಾವುದೆಂದರೆ ದೈವಾನುಭವ. ಈ ಅಮೂಲ್ಯವಾದ ನಿಧಿ ಅವರಲ್ಲಿತ್ತು. ಆದುದರಿಂದಲೇ ಆತ್ಮೀಯರೇ, ಆದಿ ಕ್ರೈಸ್ತರು ಪರಸ್ಪರ ಅನ್ಯೋನ್ಯವಾಗಿ ಬಾಳಿದರು. ತಮ್ಮಲ್ಲಿದ್ದುದೆಲ್ಲವನ್ನು ಅವರು ಪರಸ್ಪರ ಹಂಚಿಕೊಂಡರು. ದಿನಂಪ್ರತಿ ಅವರು ಜೊತೆಗೂಡಿದರು, ಪ್ರಾರ್ಥಿಸಿದರು. ಮಾತ್ರವಲ್ಲ, ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಬಂದುದೆಲ್ಲವನ್ನು ಪರಸ್ಪರ ಹಂಚಿಕೊಂಡರು. ಹೀಗೆ ಅವರು ಬಾಳಿದಾಗ ಅವರ ಆತ್ಮೀಯತೆ, ಅನ್ಯೋನ್ಯತೆ, ಐಕ್ಯತೆ ಬೆಳೆಯಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ಐಕ್ಯತೆ, ಅನ್ಯೋನ್ಯತೆಯ ಬಗ್ಗೆ ಹೆಚ್ಚೆಚ್ಚು ಚಿಂತನೆಯನ್ನು ಮಾಡಬೇಕಾಗಿದೆ. ಏಕೆಂದರೆ ಇಂದಿನ ಜಗತ್ತು ದ್ವೇಷದ ಹಾದಿಯಲ್ಲಿ ಸಾಗುತ್ತಾ ಇದೆ. ರಾಷ್ಟ್ರಗಳ ನಡುವೆ ದ್ವೇಷ, ರಾಜ್ಯಗಳ ನಡುವೆ ದ್ವೇಷ, ಕುಟುಂಬಗಳ ನಡುವೆ ದ್ವೇಷ. ಹೀಗೆ ಇಡೀ ಜಗತ್ತು ದ್ವೇಷದ ಹಾದಿಯಲ್ಲಿ ಸಾಗುತ್ತಾ ಇದೆ. ನಮ್ಮ ಹಿಂದಿನ ಜಗದ್ಗುರುಗಳಾಗಿದ್ದ ಸಂತ ದ್ವಿತೀಯ ಜಾನ್ ಪೌಲರು ನಮ್ಮೆಲ್ಲರಿಗೂ ಒಂದು ಕರೆಯನ್ನು ನೀಡಿದರು. ನಾವೆಲ್ಲರೂ ಪ್ರೀತಿಯ ಸಂಸ್ಕೃತಿಯನ್ನು ಬೆಳೆಸುವವರಾಗಬೇಕು. ದ ಕಲ್ಚರ್ ಆಫ್ ಲವ್. ಆತ್ಮೀಯರೇ, ಇವತ್ತಿನ ದಿನ ನಾವು ಈ ಪ್ರೀತಿಯ ಸಂಸ್ಕೃತಿಯನ್ನು ಹೆಚ್ಚೆಚ್ಚಾಗಿ ಬೆಳೆಸಬೇಕಾಗಿದೆ. ಹಂಚುವಿಕೆಯ ಸಂಸ್ಕೃತಿಯನ್ನು ಹೆಚ್ಚೆಚ್ಚಾಗಿ ಬೆಳೆಸಬೇಕಾಗಿದೆ. ಖಂಡಿತವಾಗಿ ಹಂಚುವಿಕೆ, ಪ್ರೀತಿ, ಅನ್ಯೋನ್ಯತೆ ಇದು ಈ ನಮ್ಮ ದೇಶದ ಜನರಿಗೆ ಹೊಸತಲ್ಲ. ನಮ್ಮ ಸಂಸ್ಕೃತಿಯೇ ಇದು. ಏಕೆಂದರೆ ಅಮೇರಿಕ ದೇಶದಲ್ಲಿ ಇವತ್ತು ಕರೆಂಟ್ ಹೋದರೆ ಅವರು ಏನು ಮಾಡ್ತಾರೆ? ಅವರು ತಮ್ಮ ಮೊಬೈಲನ್ನು ತಗೊಂಡು ನೇರವಾಗಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡ್ತಾರೆ. ಅವರು ಫೋನ್ ಇಡುವಷ್ಟರಲ್ಲಿ ಕರೆಂಟ್ ಬಂದೇ ಬಿಡ್ತದೆ. ಜಪಾನ್ ದೇಶದಲ್ಲಿ ಕರೆಂಟ್ ಹೋದರೆ ಅವರು ಏನು ಮಾಡ್ತಾರೆ? ಅವರು ಫೋನ್ ಮಾಡಲ್ಲ, ಅವರು ನೇರವಾಗಿ ಹೋಗಿ ಫ್ಯೂಸ್ ತೆಗೆದು ಫ್ಯೂಸ್ ಹೋಗಿದೆಯಾ ಅಂತ ನೋಡ್ತಾರೆ. ಫ್ಯೂಸ್ ಹೋಗಿದ್ರೆ ಅದನ್ನು ತಾವೇ ಸರಿಪಡಿಸ್ತಾರೆ. ಅಷ್ಟರಲ್ಲಿ ಕರೆಂಟ್ ಬಂದೇ ಬಿಡ್ತದೆ. ಆದರೆ ನಮ್ಮ ದೇಶದಲ್ಲಿ ಒಂದು ವೇಳೆ ಕರೆಂಟ್ ಹೋದರೆ ನಾವೇನು ಮಾಡ್ತೀವಿ? ನಾವು ಪಕ್ಕದ ಮನೆಗೆ ಹೋಗಿ ಆಂಟಿ ನಿಮ್ಮ ಮನೆಯಲ್ಲಿ ಕರೆಂಟ್ ಇದೆಯಾ ಎಂದು ಕೇಳ್ತೀವಿ. ಹೀಗೆ ನಮಗೂ ಅವರಿಗೂ ಒಂದು ಸಂಭಾಷಣೆ ಪ್ರಾರಂಭವಾಗ್ತದೆ. ಹೀಗೆ ನಾವು ಆತ್ಮೀಯತೆಯಿಂದ ಪರಸ್ಪರ ಮಾತನಾಡುವಾಗ ಕರೆಂಟ್ ಬಂದೇ ಬಿಡ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಜಗತ್ತಿನಲ್ಲಿ 3 ವರ್ಗದ ಜನರಿದ್ದಾರೆ. ಮೊದಲನೆಯ ವರ್ಗದ ಜನರು ಹಾಡುವ ಹಾಡು ಯಾವುದೆಂದರೆ, ನಾನಿರುವುದೇ ನನಗಾಗಿ. ಅಂದರೆ ಅವರ ಚಿಂತನೆ ಸದಾ ನಾನು, ನನ್ನದು, ನನ್ನ ಕುಟುಂಬ, ನನ್ನ ಪ್ರಪಂಚ, ನನ್ನ ಸುಖ ಸಂತೋಷ. ಹೀಗೆ ಸದಾ ಅವರ ಪ್ರಪಂಚದಲ್ಲೇ ಮುಳುಗಿರುತ್ತಾರೆ. ಇನ್ನು ಎರಡನೆಯ ವರ್ಗದ ಜನರಿದ್ದಾರೆ. ಅವರು ಹಾಡುವ ಹಾಡು ಏನೆಂದರೆ, ನೀನಿರುವುದೇ ನನಗಾಗಿ. ಅಂದರೆ
ಸದಾ ಅವರಿಂದ ನನಗೇನು ಲಾಭ ಸಿಗ್ಬಹುದು, ಇವರಿಂದ ನನಗೇನು ಲಾಭ ಸಿಗ್ಬಹುದು, ತಮ್ಮ ಸ್ವಂತ ಲಾಭದ ಬಗ್ಗೆ ಅವರ ಚಿಂತನೆ. ಇನ್ನು ಮೂರನೆಯ ವರ್ಗದ ಜನರಿದ್ದಾರೆ. ಅವರು ಹಾಡುವ ಗೀತೆ ಏನೆಂದರೆ, ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಆತ್ಮೀಯರೇ, ಆ ಮೊದಲನೆಯ ಹಾಡು ಮತ್ತು ಎರಡನೆಯ ಹಾಡು ಖಂಡಿತವಾಗಿ ನಮ್ಮ ಹಾಡಲ್ಲ. ಆದರೆ ಆ ಮೂರನೆಯ ಹಾಡು ನಾನಿರುವುದೇ ನಿಮಗಾಗಿ, ಇದು ನಮ್ಮ ಪ್ರತಿನಿತ್ಯದ ಹಾಡಾಗಬೇಕು. ಅಂದರೆ ನಾವು ಪರರಿಗಾಗಿ ಜೀವಿಸಬೇಕು. ಎಲ್ಲರಿಗಾಗಿ ಒಬ್ಬನು, ಒಬ್ಬನು ಎಲ್ಲರಿಗಾಗಿ ಎಂಬ ಮನೋಭಾವದಿಂದ ನಾವು ಬಾಳಬೇಕು. ಈ ದಿನದ ವಾಚನದಲ್ಲಿ ನಾವು ಇದನ್ನೇ ಆಲಿಸಿದ್ದೇವೆ ಪ್ರಿಯರೇ. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ಅಂದರೆ ಅವರಲ್ಲಿ ಒಂದು ಸಮುದಾಯ ಪ್ರಜ್ಞೆ ಇತ್ತು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಕುಟುಂಬ ಎಂಬ ಭಾವನೆ ಅವರಲ್ಲಿತ್ತು. ಆದುದರಿಂದ ಅವರು ಅನ್ಯೋನ್ಯವಾಗಿ ಬಾಳಲು ಸಾಧ್ಯವಾಯಿತು. ಎರಡನೆಯದಾಗಿ, ಅವರು ತಮ್ಮಲ್ಲಿದ್ದುದೆಲ್ಲವನ್ನು ಹಂಚಿಕೊಳ್ಳುತ್ತಿದ್ದರು. ಯಾರೂ ಕೂಡ ಸ್ವಾರ್ಥದಿಂದ ಬಾಳಲಿಲ್ಲ. ಬದಲಾಗಿ ಒಬ್ಬನು ಕಷ್ಟದಲ್ಲಿದ್ದರೆ ಎಲ್ಲರೂ ಆತನ ಸಹಾಯಕ್ಕೆ ಧಾವಿಸಿದರು. ಮೂರನೆಯದಾಗಿ, ಅವರು ದಿನಂಪ್ರತಿ ಸಭೆ ಸೇರುತ್ತಿದ್ದರು. ಪ್ರತಿದಿನವೂ ಜೊತೆ ಸೇರುತ್ತಿದ್ದರು. ಈ ಮೂಲಕ ಅವರು ದಿನೇ ದಿನೇ ಆತ್ಮೀಯರಾಗುತ್ತಿದ್ದರು. ನಾಲ್ಕನೆಯದಾಗಿ, ಅವರು ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಹೃದಯದಿಂದ ಭಾಗವಹಿಸುತ್ತಿದ್ದರು. ಪ್ರತಿದಿನವೂ ಜೊತೆ ಸೇರಿದಾಗ ಅವರು ಪ್ರಭುವಿನ ಈ ದಿವ್ಯ ಸಂಸ್ಕಾರದಲ್ಲಿ ಭಾಗವಹಿಸುತ್ತಿದ್ದರು. ಮತ್ತು ಕಟ್ಟಕಡೆಗೆ ಅವರು ಹೀಗೆ ಬಾಳಿದಾಗ ಅದರ ಪರಿಣಾಮ ಅವರು ದೇವರಿಗೂ ಜನರಿಗೂ ಅಚ್ಚುಮೆಚ್ಚಾಗಿ ಬಾಳಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಜಗತ್ತಿನಲ್ಲಿ ಇಂತಹ ಪ್ರೀತಿಯ, ಅನ್ಯೋನ್ಯತೆಯ ಹಂಚುವಿಕೆಯ ಜೀವನ ಹೆಚ್ಚೆಚ್ಚಾಗಿ ಬೇಕಾಗಿದೆ. ಆದುದರಿಂದ ನಾವೆಲ್ಲರೂ ದ್ವಿತೀಯ ಸಂತ ಜಾನ್ ಪೌಲರು ನೀಡಿದ ಕರೆಯಂತೆ ಪ್ರೀತಿಯ ಸಂಸ್ಕೃತಿಯನ್ನು ಬೆಳೆಸುವವರಾಗೋಣ. ಒಂದು ಹೊಸ ಸಮಾಜವನ್ನು ಕಟ್ಟೋಣ. ಆತ್ಮೀಯರೇ, ನಾವೆಲ್ಲರೂ ನಮ್ಮ ಕರಗಳನ್ನು ಜೋಡಿಸೋಣ. ಒಂದು ಕ್ಷಣ ನಾವು ಪ್ರಾರ್ಥನೆಯನ್ನು ಮಾಡೋಣ. ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ, ಈ ಕ್ಷಣಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮ್ಮನ್ನು ನಿಮ್ಮ ಪ್ರತಿರೂಪವಾಗಿ ಸೃಷ್ಟಿಸಿದ್ದೀರಿ. ನಾವು ಪರಸ್ಪರರನ್ನು ಪ್ರೀತಿಸಲು, ಅನ್ಯೋನ್ಯತೆಯಿಂದ ಬಾಳಲು ಕರೆ ನೀಡಿದ್ದೀರಿ. ತಂದೆಯಾದ ದೇವರೇ, ನಾವು ಪರಸ್ಪರ ಪ್ರೀತಿಯಿಂದ ಹಂಚುವಿಕೆಯಿಂದ ಬಾಳಿದಾಗ ಈ ಭುವಿಯೇ ಸ್ವರ್ಗವಾಗುತ್ತದೆ. ಆದುದರಿಂದ ನಮ್ಮ ಅನುದಿನದ ಬಾಳಿನಲ್ಲಿ ನಾವೆಲ್ಲರೂ ಒಂದೇ ಕುಟುಂಬ ಎಂಬ ಮನೋಭಾವದಿಂದ ಬಾಳುತ್ತಾ, ಪರಸ್ಪರ ಹಂಚುತ್ತಾ ಪ್ರೀತಿಯ ಸಂಸ್ಕೃತಿಯನ್ನು ಬೆಳೆಸಲು ನಿಮ್ಮ ಅನುಗ್ರಹವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಎಲ್ಲ ದ್ವೇಷ, ಸ್ವಾರ್ಥವನ್ನು ನಮ್ಮಿಂದ ದೂರ ಮಾಡಿರಿ. ನಾವು ಪರಸ್ಪರ ಹಂಚುತ್ತಾ, ಪರಸ್ಪರರ ನೋವಿಗೆ ಸ್ಪಂದಿಸುತ್ತಾ, ಪರಸ್ಪರರ ಕಷ್ಟಗಳಲ್ಲಿ ನೆರವಾಗುತ್ತಾ ನಾವು ಒಂದು ಪ್ರೀತಿಯ ಸಂಸ್ಕೃತಿಯನ್ನು, ಹೊಸ ಸಮಾಜವನ್ನು ಕಟ್ಟಲು ನಿಮ್ಮ ಅನುಗ್ರಹವನ್ನು ನಮಗೆ ನೀಡಿರಿ. ನಿಮ್ಮ ಪುತ್ರ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.